ಡೇ 1 ಆಫ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ಸೊ ಇವತ್ತು ನನ್ನ ವೆಯ್ಟು ನೋಡಿದ್ದೀರಾ ನೀವು 73.25. ನಾನು ಆಲ್ಮೋಸ್ಟ್ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ಇದ್ದೆ ಹತ್ತತ್ರ 69 ಹತ್ರ ಇದ್ದೆ. ಸೊ ಈಗ ಆಲ್ಮೋಸ್ಟ್ 4.5 ಕಿಲೋ ಜಾಸ್ತಿ ಆಗಿದೆ 1 ಮಂತಲ್ಲಿ. ಎಸ್, ಆಗಬಹುದು ಅನ್ನೋದಕ್ಕೆ ಎಕ್ಸಾಂಪಲ್ ಇದ್ದೇನೆ. ಸೊ ದಟ್ ಈಸ್ ಬಿಕಾಸ್ ಮಾರ್ನಿಂಗ್ ನಾನು ಫಸ್ಟು ಹೇಳ್ಬಿಡ್ತೀನಿ ಏನೇನು ಡ್ರಿಂಕ್ ತೊಗೊಂಡೆ ಅಂತ. ನಾನು ನಾರ್ಮಲ್ ಜೀರಾ ವಾಟರು ಲೆಮನ್ ವಾಟರ್ ತೊಗೊಂಡೆ. ಸೊ ಹೊಟ್ಟೆನ ನೋಡಿ, ಯು ಕ್ಯಾನ್ ಸಿ ಸಮ್ ಫ್ಲಫಿನೆಸ್, ಅಂದರೆ ತುಂಬ ಏನು ವೆಯ್ಟ್ ಗೇನ್ ಆಗಿಲ್ಲ. 4 ಕಿಲೋನಲ್ಲಿ ತುಂಬ ದಪ್ಪ ಕಾಣಿಸ್ತಾ ಇದ್ದೀನಿ ನಾನು. ತುಂಬ ವೆಯ್ಟ್ ಏನು ಗೇನ್ ಆಗಿಲ್ಲ, ಬಟ್ ಐ ಆಮ್ ಲುಕಿಂಗ್ ಸೋ ಫ್ಯಾಟ್. ಯಾಕೆಂದರೆ ಶುಗರ್ ಜಾಸ್ತಿ ಇಂಟೇಕ್ ಮಾಡಿದ್ದೀನಿ, ಸ್ವೀಟ್ಸ್ ತುಂಬ ತಿಂದಿದ್ದೀನಿ, ಸಲಾಡ್ಸ್ ತಿಂದಿಲ್ಲ, ಫೈಬರ್ ತಿಂದಿಲ್ಲ, ಡೈರೆಕ್ಟಾಗಿ ಊಟ ಮಾಡಿದ್ದೀನಿ. ದೇರ್ ಇಸ್ ನೋ ಟೈಮ್ ಇಲ್ಲದೇ ಯಾವ ಟೈಮಲ್ಲಿ ಸಿಕ್ಕಿದ ಟೈಮಲ್ಲಿ ಊಟ ಮಾಡಿದ್ದೀನಿ, ಹಿಂದೆನೇ ತಿಂದಿದ್ದೀನಿ. ಸೊ ಟೋಟಲಿ ನಾನು ಏನು ವೆಯ್ಟ್ ಲಾಸ್ ಜರ್ನಿ ಮಾಡ್ತೀನಿ ಅದನ್ನೆಲ್ಲ ಹಾಳು ಮಾಡಿದ್ದೀನಿ. ಸೊ ದಿಸ್ ಇಸ್ ಹೌ ಇದಕ್ಕೆ ತುಂಬ ವೆಯ್ಟ್ ಗೇನ್ ಆಗಿದೆ. ಸೊ ಅದ್ರ ಜೊತೆಗೆ ಇದು ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ತಾಯಿದ್ದೀನಿ. ಹಾಗೆ ಇದು ಕಾನ್ಸ್ಟಿಪೇಷನ್ಗೆ ತುಂಬಾ ಒಳ್ಳೆಯದು. ಇಲ್ಲೇನಿಲ್ಲ, ಒಂದು ಕುಕುಂಬರ್ ಹಾಕ್ಕೊಳ್ಳಿ, ಪುದೀನ ಹಾಕ್ಕೊಳ್ಳಿ, ಜಿಂಜರ್ ಹಾಕ್ಕೊಳ್ಳಿ, ನಿಮ್ಮ ಹತ್ರ ಅವಳ ಇದ್ದರೆ ಅಂದರೆ ಗೂಸ್ಬೆರಿ ಇದ್ದರೆ ಅದನ್ನು ಹಾಕೊಬೋದು ಒಂದು ಅರ್ಧ. ಸೊ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ, ನೀವು ಬೇಕಂದರೆ ಸ್ವಲ್ಪ ಪೆಪ್ಪರು ಹಾಕೊಬೋದು, ಗಂಟ್ಲಿಗೆ ಇದಾಗಬಾರ್ದು ಅಂತಂದರೆ. ನಾನು ಒಂದೆರಡು ಹೆಸಳು ಇದನ್ನು ಹಾಕಿದ್ದೀನಿ, ಕರಿಬೇವೂ ಹಾಕಿದ್ದೀನಿ. ಸೊ ಗ್ರೀನ್ ಜ್ಯೂಸು ಹಾಗೆ ತುಂಬಾ ಒಳ್ಳೆಯದು ಕಾನ್ಸ್ಟಿಪೇಷನ್ಗೆ. ಯಾರಿಗೆ ನನಗೆ ಮೋಷನ್ಸ್ ಹೋಗ್ತಿಲ್ಲ, ಕ್ಲಿಯರ್ ಆಗ್ತಿಲ್ಲ, ಗಟ್ಟಿ ಆಗ್ತಿದೆ, ಎಲ್ಲ ಮಾಡಾಯಿತು, ಮೆಡಿಸಿನ್ ತೊಗೊಂಡಾಯಿತು, ನನಗೆ ಹೋಗ್ತಾ ಇಲ್ಲ ಅಂದರೆ ಯು ಟ್ರೈ ದಿಸ್. ನೆಕ್ಸ್ಟ್ ಡೇ ನಿಮಗೆ ಆರಾಮಾಗಿ ನಿಮ್ಮ ಮೋಷನ್ಸ್ ಹೋಗುತ್ತೆ. ಅದ್ರ ಜೊತೆಗೆ ಡಿಟಾಕ್ಸ್. ಈಗ ನನ್ನ ಹೊಟ್ಟೆನಲ್ಲಿ 4 ಕಿಲೋ ಫ್ಯಾಟ್ ಇರಲ್ಲ. ಐ ಆಮ್ ಲೈಕ್ ವಾಟರು ಇದೆಲ್ಲ ಇರುತ್ತೆ. ಸೊ ಇದೆಲ್ಲ ಕ್ಲಿಯರಾಗಿ ಗ್ಯಾಸು ಎಲ್ಲ ಸ್ಟಕ್ ಆಗಿರುತ್ತೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಮೊದಲು 3 ಡೇಸು ನೀವು ಇದನ್ನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡುವಾಗ ಇದನ್ನು ತೊಗೊಳ್ಳಿ. ಹಾಗೆ ಮಧ್ಯೆ ತೊಗೊತಾರೆ, ತುಂಬಾ ಒಳ್ಳೆಯದು. ಸೊ ನಿಮಗೆ ಚೆನ್ನಾಗಿ ಮೋಷನ್ಸ್ ಕ್ಲಿಯರ್ ಆದಾಗ ನಿಮ್ಮ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸ್ಮೂದಿ ತೊಗೊಂಡೆ. ಆ್ಯಸ್ ಯೂಶುವಲ್ ಸ್ಮೂದೀಸ್ ರೆಸಿಪಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದಾದಮೇಲೆ ಸ್ವಲ್ಪ ಮೀನು ಸಾರು ನೆನ್ನೆ ಮಾಡಿದೆ ಅಲ್ವಾ, ಸೊ ಮೀನು ಸಾರನ್ನೇ ಕಂಟಿನ್ಯೂ ಮಾಡಿದೆ, ಪ್ರೋಟೀನ್ ಆಗುತ್ತೆ ಅಂತ. ಸ್ವಲ್ಪ ಮುದ್ದೆ ಮಾಡಿಕೊಂಡು ಸ್ವಲ್ಪ ಕುಕ್ಕುಂಬರ್ ಹಾಕ್ಕೊಂಡೆ, ಅಷ್ಟೇ. ಇನ್ನೇನು ಜಾಸ್ತಿ ಮಾಡಲಿಲ್ಲ, ಯಾಕೆಂದರೆ ಸ್ವಲ್ಪ ನೆಗಡಿ ಸ್ಟಾರ್ಟ್ ಆಗಿದೆ. ನನ್ನ ಮಗಂಗೆ ಜ್ವರ ಆಯಿತು, ಸೊ ಈಗ ನನಗೆ ಸ್ಟಾರ್ಟ್ ಆಯಿತು. ಸೊ ವೆನೆವರ್ ನಾನು ಯಾವಾಗ ಸ್ಟಾರ್ಟ್ ಮಾಡ್ತೀನಿ ವೆಯ್ಟ್ ಲಾಸ್ ಜರ್ನಿ, ಏನಾರ ಒಂದು ಸ್ಟಾರ್ಟ್ ಆಗುತ್ತೆ. ಏನು ದೃಷ್ಟಿಯಾಗಿದೆಯೋ ಏನಾಗಿದೆಯೋ ಒಂದು ಗೊತ್ತಿಲ್ಲ, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಟಾಪ್ ದಿಸ್ ಜರ್ನಿ. ಸೊ ಯಾಕೆಂದರೆ ನಾನು ಮಾಡಲೇಬೇಕು, ಅಷ್ಟು ಕ್ರಾಸ್ ಮಾಡಿಬಿಟ್ಟಿದ್ದೀನಿ ಬೌಂಡ್ರಿ ಸ್ಟಾರ್ಟ್ ಮಾಡಿ 4-5 ಕಿಲೋ ಜಾಸ್ತಿ ಮಾಡ್ಕೊಂಡಿದ್ದೀನಿ. ದಟ್ ಈಸ್ ನಾಟ್ ಎಟ್ ಆಲ್ ಗುಡ್. ಸೊ ಹೋಪ್ ಇಟ್ಕೊಬೇಕು, ಸ್ಟ್ರಾಂಗ್ ಮೈಂಡ್ ಇಟ್ಕೋಬೇಕು. ಈಗ ಅದೇ ಮೇನ್ ಇಂಪಾರ್ಟೆಂಟ್ ಇರೋದು. ಮೈಂಡ್ ಈಸ್ ಅ ಕೀ. ಮೈಂಡನ್ನು ಸ್ಟ್ರಾಂಗ್ ಇಟ್ಕೊಂಡಿಲ್ಲ ಅಂದರೆ ಯಾವುದೂ ಆಗೋಲ್ಲ. ಸೊ ನಾನು ಅದೇ ಮಾಡಿದೆ. ಸ್ಟ್ರೆಸ್ ಆಯಿತು ನನಗೆ ಊರಿಗೆ ಹೋದಾಗ, ತುಂಬಾ ಸ್ಟ್ರೆಸ್ ಆಯಿತು. ಸ್ಟ್ರೆಸ್ಸಲ್ಲಿ ನಾನು ಏನೂ ತಲೆನೇ ಕೆಡಿಸ್ಕೊಂಡೆ, ಸುಮ್ಮನೆ ಸಿಕ್ಕಿದ್ದೆಲ್ಲ ತಿಂದೆ ನಾನು. ಸೊ ಅದೊಂದು ದೊಡ್ಡ ಮಿಸ್ಟೇಕ್ ಮಾಡಿದೆ. ಅದಾದಮೇಲೆ ಮಧ್ಯಾಹ್ನ ಸಂಜೆ ಈವ್ನಿಂಗಿಗೆ ನಾನು ಸ್ನ್ಯಾಕ್ಸ್ ತೊಗೊಂಡೆ. ಏನಪ್ಪ ಅಂದರೆ ಫ್ರೂಟು. ನಿಮ್ಗೆ ಗೊತ್ತಿದೆ, ಫ್ರೂಟ್ ಆ್ಯಸ್ ಯೂಶ್ವಲ್ ತಿಂತೀವಿ ನಾವು. ಡ್ರೈ ಫ್ರೂಟ್ಸ್ ಇನ್ನೆಲ್ಲ ಖಾಲಿಯಾಗಿದೆ, ತಂದು ರೀಪ್ಲೇಸ್ ಮಾಡ್ಕೊಬೇಕು. ಸೊ ಮಕ್ಕಳದು ಆನ್ಲೈನ್ ಕ್ಲಾಸಸ್ಸೇ ಇದೆ, ಕರಾಟೆ ಕ್ಲಾಸಸ್ಸು. ಅವ್ರು ಆನ್ಲೈನ್ ಕ್ಲಾಸಸ್ ಮಾಡ್ತಾಯಿದ್ರು. ನಾನು ನನ್ನ ಪಾಡಿಗೆ ನನ್ನ ಕೆಲಸಗಳು ಮಾಡಿಕೊಂಡೆ. ಸೊ ಈಗ ನನ್ನ ದೊಡ್ಡ ಮಗ 10th. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಕಡೆನೂ ಬ್ಯಾಲೆನ್ಸ್ ಮಾಡಲೇಬೇಕು. ದೆರ್ ಇಸ್ ನೋ ಆಲ್ಟರ್ನೇಟಿವ್. ಅವನಿಗೆ ನಾನು ಕೂತ್ಕೊಂಡು ನೋಡ್ಕೊಳ್ಳೇಬೇಕು, ಓದ್ತಿದ್ದಾನ ಇಲ್ವಾ. ಯಾಕೆಂದರೆ ಈಗಿನ ಕಾಲ ಮಕ್ಕಳು ಡಿಸ್ಟ್ರಕ್ಷನ್ ಆಗೋದು ಜಾಸ್ತಿ. ಸೊ ಅದಾದಮೇಲೆ ಈವ್ನಿಂಗ್ಗೆ ಗಂಟ್ಲೆಲ್ಲ ಸ್ವಲ್ಪ ಇದಾಗಿರೋದ್ರಿಂದ ಎಲ್ಲ ಮಸಾಲೆ ಹಾಕ್ಕೊಂಡು ಒಂದು ಲೋಟ ಟೀ ಮಾಡಿಕೊಂಡೆ. ಇದಕ್ಕೆ ಬೆಲ್ಲ ಹಾಕ್ಕೊಂಡೆ. ಬೆಲ್ಲನೂ ಕೂಡ ಸ್ವಲ್ಪನೇ ಹಾಕ್ಕೊಂಡೆ, ಜಾಸ್ತಿ ಹಾಕ್ಕೊಂಡಿಲ್ಲ. ಸೊ ಮೇಯ್ನ್ ಥಿಂಗ್, ನಾನೀಗ ಶುಗರ್ ಕಟ್ ಡೌನ್ ಮಾಡಲೇಬೇಕು. ಶುಗರನ್ನು ಜಾಸ್ತಿ ತಿನ್ನೋಂಗಿಲ್ಲ. ಶುಗರ್ ತಿಂದ್ರೇ ನಾವು ನೋಡಿ ಮುಖ ಎಲ್ಲ ಫ್ಲಫಿ ತುಂಬ ಊದ್ಕೊಂಡಿರೋ ಥರ ಕಾಣಿಸುತ್ತೆ, ಫ್ಯಾಟ್ ಆಗಿರೋ ಥರ ಕಾಣಿಸುತ್ತೆ. ದಟ್ ಈಸ್ ಬಿಕಾಸ್ ಆಫ್ ದ ಶುಗರ್. ಫ್ಯಾಟ್ ಅಷ್ಟಿಲ್ಲ ಅಂದ್ರೂ ಶುಗರ್ ನಮ್ಮ ಬಾಡಿಗೆ ಅಷ್ಟು ಎಫೆಕ್ಟ್ ಮಾಡುತ್ತೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟೆಸ್ಟ್ ಎಕ್ಸಾಂಪಲ್. ಸೊ ಇಟ್ ವಿಲ್ ಟೇಕ್ 1 ಮಂತ್. ನೋಡಿ 1 ಮಂತಲ್ಲಿ ಇದನ್ನೆಲ್ಲ ಕಮ್ಮಿ ಮಾಡಬೇಕು. ಅದಾದಮೇಲೆ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಎಗ್ ಬಾಯ್ಲ್ ಮಾಡಿಕೊಂಡೆ. ಸೊ ಪ್ರೋಟೀನ್ ಆಲ್ಸೋ ಇಂಪಾರ್ಟೆಂಟ್. ಪ್ರೋಟೀನ್ ತಿಂದಿಲ್ಲ ಅಂದಾಗ ಏನಾಗುತ್ತೆ, ನಾನು ಊರಲ್ಲಿ ಹೋದಾಗ ನನಗೆ ಸರಿ ವೆಜಿಟೇಬಲ್ಸ್ ಸಿಗಲಿಲ್ಲ ಅನ್ನೋದಕ್ಕಿಂತ ನಾನು ಪ್ರಯತ್ನ ಪಡಲಿಲ್ಲ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್. ಸೊ ಹಾಗಾಗಿ ನಂದೆಲ್ಲ ಡಯಟ್ ಕೆಟ್ಟೋಯ್ತು. ಬಟ್ ಓಕೆ, ಒಂದೊಂದ್ಸಲ ನಾವು ಅಂದ್ಕೊಂಡಿದ್ದೆಲ್ಲ ಆಗೋದೇ ಇಲ್ಲ ಅಲ್ವಾ. ಸೊ ಆಗೋದಿಲ್ಲ. ಸೊ ನಾವು ಅಂದ್ಕೊಂಡಂಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಯಾವುದು ಎಲ್ಲ ಸಂಬಂಧಗಳು, ಅತ್ತೆ ಮಾವ ಎಲ್ಲ ಸಂಬಂಧಗಳು ಅವರ ಉಪಯೋಗಕ್ಕೆ ಆಗೋಂಗಿದ್ರೆ ಮಾತ್ರ ನಮಗೆ ವ್ಯಾಲ್ಯೂ ಕೊಡ್ತಾರೆ. ಸೊ ಈ ಒಂದು ಲೆಸನ್ ನಾನು ಈ ಸಲ ಓದೋಕೆ ಕಲಿತೆ. ಬಟ್ ಓಕೆ, ನೋ ಪ್ರಾಬ್ಲಮ್, ಇರಲಿ, ಮುಂದೆ ಒಂದಿನ ಮಾತಾಡ್ತೀನಿ ಅದ್ರ ಬಗ್ಗೆ. ಸೊ ಜಿಮ್ಗೆ ಹೋಗಿ ಇವತ್ತು ಬೈಸೆಪ್ ಮತ್ತು ಟ್ರೈಸೆಪ್ ವರ್ಕೌಟ್ ಮಾಡಿದೆ. ಸೊ ನೋಡಿ ಹೊಟ್ಟೆಲ್ಲ ಹೆಂಗೆ ಊದ್ಕೊಂಡಿದ್ದಾನ. ಸೊ
ಐ ಆಮ್ ಗೋನ್ ಟು ರೆಡ್ಯೂಸ್. ಜಾಸ್ತಿ ವೆಯ್ಟ್ ಕಿಲೋ ಆಗಿಲ್ಲ, 4 ಕಿಲೋನಲ್ಲಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಸೊ ದಟ್ ಈಸ್ ಬಿಕಾಸ್ ಆಫ್ ದ ಶುಗರ್ ಇಂಟೇಕ್ ಜಾಸ್ತಿ ಆಗಿದೆ, ಫೈಬರ್ ಎಸ್ಪೆಷಲಿ ಫೈಬರ್ ಕಮ್ಮಿ ಆಗಿದೆ. ಸೊ ಐಮ್ ಗೋನ್ ಟು ಶೋ ಯು ಲೈವ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಹೇಗೆ ರೆಡ್ಯೂಸ್ ಮಾಡಿಕೊಂಡೆ ಅಂತ. ಸೊ ಹೇಗೆ ನಮ್ಮ ಬಾಡಿನಲ್ಲಿ ಫ್ಯಾಟ್ ಜಾಸ್ತಿ ಆದಾಗ ಅಥವಾ ವೆಯ್ಟ್ ಜಾಸ್ತಿ ಆದಾಗ ನಮ್ಮ ಎಲ್ಲದರಲ್ಲೂ ವರ್ಕೌಟ್ ಮೇಲೆ ಎಲ್ಲದರಲ್ಲೂ ಎಫೆಕ್ಟ್ ಆಗುತ್ತೆ. ಸೊ ಹಾಗೆ ಮೈಂಡು ಡಿಸ್ಟ್ರಕ್ಷನ್ ಆಗ್ತಾಯಿತ್ತು ನನಗೆ. ಜಿಮ್ಗೆ ಹೋಗ್ಲಾ ಬೇಡವಾ ನಂಗೆ ಆಗ್ತಾಯಿತ್ತು. ಬಟ್ ಹೆಂಗೋ ಮನ್ಸು ಮಾಡಿ ಹೋಟೆಲ್ಗೆ ಹೋದೆ. ಹೋಗಲೇಬೇಕು. ಸೊ ಅದರ್ವೈಸ್ ಆಗಲ್ಲ. ಸಖತ್ ವರ್ಕೌಟು ಚೆನ್ನಾಗಿ ಮಾಡಿದೆ ಇವತ್ತು. ಒಂದೊಂದು ದಿನ ಒಂದೊಂದು ಥರ ಪ್ರಾಬ್ಲಮ್ಗಳು. ಆ್ಯಸ್ ಎ ಹೌಸ್ ವೈಫ್ ಆಗಿ ಅರ್ಥ ಮಾಡ್ಕೊತೀರ ಅನ್ಕೋತೀನಿ. ತುಂಬ ಜನಕ್ಕೆ ಈ ಥರ ಆಗ್ತಿರುತ್ತೆ. ಒಂದಿನ ವರ್ಕೌಟ್ ಚೆನ್ನಾಗಿ ಹೋಗಿ ಮಾಡಿರ್ತೀವಿ, ಇನ್ನೊಂದು ದಿನ ಇನ್ನೇನೋ ಒಂದು ಪ್ರಾಬ್ಲಮ್ಮು, ಮನೇಲಿ ಮಕ್ಳಿಗೆ ಹುಷಾರಿಲ್ವೋ ಅಥವಾ ಮನೇಲಿ ಇನ್ನೇನೋ ಒಂದು ಪ್ರಾಬ್ಲಮ್ಮು ಅಥವಾ ಇನ್ನೆಲ್ಲೋ ಹೋಗ್ಬೇಕಾಗಿರೋದು, ಈ ಥರ ಏನೇನೋ ಒಂದು ಬರ್ತಿರುತ್ತೆ. ಬಟ್ ಆದಷ್ಟು ಮೇಂಟೈನ್ ಮಾಡಿ. ಆಮೇಲೆ ಬೆಳಗ್ಗೆ ಕೂಡ ವಾಕಿಂಗ್ ಹೋಗಿದ್ದೆ ನಾನು. ಅದಾದಮೇಲೆ ಅಲ್ಲೇ ಜಿಮ್ಮಲ್ಲೇ ಯೋಗ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಈಗ ಬೆಳಗ್ಗೆ. ಅದಕ್ಕೆ ಏನು ಮಾಡಿದೆ, ನಾನು ಈವ್ನಿಂಗೇ ಮಾಡಿಕೊಂಡೆ ಯೋಗ ಮುಗಿಸ್ಕೊಂಡು. ಸೊ ಆರಾಮ ಅನಿಸುತ್ತೆ. ಯೋಗ ಮಾಡೋದು ಇಂಪಾರ್ಟೆಂಟು ಯಾವಾಗ ಜಿಮ್ ಮಾಡ್ತೀರ ಅವಾಗ. ಯಾಕೆಂದರೆ ತುಂಬ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಜಿಮ್ ಮಾಡೋರು ಯೋಗ ಮಾಡಿದ್ರೆ ನಿಮಗೆ ಡ್ಯಾಮೇಜಸ್ ಆಗಲ್ಲ, ಇಂಜುರಿ ಆಗಲ್ಲ. ಸೊ ದಟ್ಸ್ ವೆರಿ 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 ಇಂಪಾರ್ಟೆಂಟ್. ಸೊ ಯೋಗ ಮಾಡೋದು ಅಷ್ಟೇ ಇಂಪಾರ್ಟೆಂಟು ಜಿಮ್ ಮಾಡೋರು. ಸೊ ಮಾಡಿ. ಸೊ 90% ಇಸ್ ದ ಕೀ ನನ್ನ ಪ್ರಕಾರ. ನಿಮಗೆಲ್ಲ ಗೊತ್ತಿದೆ, ಡಯಟ್ ಈಸ್ ನಥಿಂಗ್ ಬಟ್ ನನಗೆ ಬ್ಯಾಲೆನ್ಸ್ ಆಗಿ ತಿನ್ನೋದಷ್ಟೇ. ಸೊ ಅದನ್ನು ತಿಂದೇ ನಾನು 41 kg ಕಮ್ಮಿ ಮಾಡ್ಕೊಂಡಿದ್ದೀನಿ. ಸೊ ಅದೊಂದೇ ಒಳ್ಳೆ ರಸ್ತೆ ನನ್ನ ಪ್ರಕಾರ. ಸೊ ಹಾಗಾಗಿ ಬ್ಯಾಲೆನ್ಸ್ ಆಗಿ ಶುಗರ್ ಇಂಟೇಕ್ ಮಾಡಿದೆ, ಹೊರಗಡೆ ತಿಂದೆ, ಶುಗರ್ ತಿಂದೆ. ಸೊ ಮನಸ್ಸನ್ನು ಹಿತವಾಗಿ ಲಿಮಿಟೆಡ್ ಆಗಿ ಅಂದರೆ ಕಂಟ್ರೋಲ್ ಮಾಡಿಕೊಂಡೇ ವೆಯ್ಟ್ ಲಾಸ್ ಮಾಡಬೇಕು. ಅದಾದಮೇಲೆ ಬರ್ತಾ ಫ್ರೂಟ್ಸ್ ತೊಗೊಂಡು ಬಂದೆ. ಮನೆಗೆ ಬಂದು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಮನೆ ಅಂತೂ ತುಂಬ ಹರಗ್ಬಿಟ್ಟಿದ್ರು, ಕೇಳಬೇಡಿ. ಸೊ ತರಕಾರಿ ಎಲ್ಲ ತೊಳೆದು ಹಾಕಿ, ಆಮೇಲೆ ಚಿಯಾ ಸೀಡ್ ವಾಟ್ರು ಮತ್ತು ಜೀರಾ ವಾಟ್ರ್ ಕುಡಿದು ಇವತ್ತಿನ ಡೇನ ಎಂಡ್ ಮಾಡಿಕೊಂಡೆ. ನಾನು ಮಲಗೋಷ್ಟರಲ್ಲೇ 10:30 ಆಗಿತ್ತು. ಇಷ್ಟರಲ್ಲಿ ಆಲೇ ನಾನು ಸ್ಟೀಮು ಕೂಡ ತೊಗೊಂಡೆ. ಕೋಲ್ಡ್ ಆಗಿದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಕ್ಲೈಮೇಟ್ ಚೇಂಜ್ ಆಗ್ತಿದೆ ಅಲ್ವಾ. ಸೊ ಹಾಗೆ ವೈರಲ್ ನಡೀತಾ ಇದೆ ಇಲ್ಲೆಲ್ಲ ತುಂಬ, ಏನೂ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಕ್ಯಾರಿ ಆನ್ ದಿಸ್. ಸೊ ಎಲ್ಲರೂ ನಂಗೆ ಆಲ್ ದ ಬೆಸ್ಟ್ ಹೇಳಿ, ಹಾಗೆ ನನಗೆ ಹುಮ್ಮಸ್ ತುಂಬಿ ಅಂತ ಹೇಳ್ತಾ ಮತ್ತೊಂದು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ.